ಶ್ವಾಸರೋಗಕ್ಕೆ ದಮ್ಮು, ಗೂರಲು, ಉಬ್ಬಸಗಳೆಂಬ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಉಬ್ಬಸ ಅಥವಾ ಶ್ವಾಸರೋಗದಲ್ಲಿ ಆಯುರ್ವೇದ ಪ್ರಕಾರ 5 ಪ್ರಕಾರಗಳು: ಕ್ಷುದ್ರಶ್ವಾಸ, ತಮಕಶ್ವಾಸ, ಊರ್ಧ್ವಶ್ವಾಸ, ಚಿನ್ನಶ್ವಾಸ, ಮಹಾಶ್ವಾಸ. ಕ್ಷುದ್ರಶ್ವಾಸದಲ್ಲಿ ವಾತವು ಪ್ರಕೋಪಗೊಂಡು ಉಬ್ಬಸ ಉಂಟಾಗುತ್ತದೆ. ಚಿಕ್ಕ ಪುಟ್ಟ ಕೆಲಸ ಮಾಡಲು ತೊಡಗಿದರೂ ದಮ್ಮು ಬರುತ್ತದೆ. ಆದರೆ ಕೆಲಸ ಮಾಡದೆ ಹಾಗೆಯೇ ಕುಳಿತರೆ ಯಾವ ತೊಂದರೆ ಕಾಣಿಸುವುದಿಲ್ಲ. ತಮಕಶ್ವಾಸ ವಾತವು ಪ್ರಕೋಪಗೊಂಡು ವಿರುದ್ಧಮುಖವಾಗಿ ಸಂಚರಿಸಿ ಕಫವನ್ನು ಉದ್ರೇಕಗೊಳಿಸುತ್ತದೆ. ಹೀಗಾದಾಗ ಆ ಕಫವು ಕಂಠದಲ್ಲಿ ತಡೆದು ಎದೆಯಲ್ಲಿ ಗುರ್ಗುರ್ ಸಪ್ಪಳ ಉಂಟಾಗುತ್ತದೆ. ಇಲ್ಲಿ ವಾಂತಿ, ಅತಿ ಬಾಯಾರಿಕೆ, ಬೆವರು, ಕೆಮ್ಮು ಇರುತ್ತದೆ. ಈ ರೋಗಗ್ರಸ್ತರನ್ನು ತೀರಾ ಅಶಕ್ತರನ್ನಾಗಿ ಮಾಡುತ್ತದೆ. ಇದು ಶೀತಕಾಲದಲ್ಲಿ ಹೆಚ್ಚಾಗಿದ್ದು ಸಾಧಾರಣವಾಗಿ ಮೋಡ ಮುಸುಕಿದರೂ ಉದ್ರೇಕಗೊಳ್ಳುತ್ತದೆ. ಊರ್ಧ್ವಶ್ವಾಸ ಇದರಲ್ಲಿ ದೀರ್ಘ ಉಸಿರಾಟ ಸಂಕಟ ವೇದನೆಗಳಿದ್ದು ಕಫವು ಎದೆಯಲ್ಲಿ ಕಟ್ಟಿದಂತಿರುತ್ತದೆ. ಧ್ವನಿಯು ಕುಗ್ಗಿ ಕಣ್ಣುಗುಡ್ಡೆಯು ಒಳಸೇರಿ ಕೈಕಾಲುಗಳು ತಣ್ಣಗಾಗಿರುತ್ತವೆ. ಚಿನ್ನಶ್ವಾಸ ಇದರಲ್ಲಿ ತಡೆದು ಶ್ವಾಸ ಬಿಡುವುದು, ಮೂತ್ರಾಶಯದಲ್ಲಿ ಉರಿ, ನೋವು, ಹೊಟ್ಟೆಯುಬ್ಬರ, ಬೆವರು, ಎದೆಯಲ್ಲಿ ಶೂಲೆ, ಕಣ್ಣಿನಿಂದ ನೀರು ಸುರಿಯುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮಹಾಶ್ವಾಸ ಇದರಲ್ಲಿ ಮಲಮೂತ್ರ ತಡೆ, ಪಕ್ಕೆಶೂಲೆ, ಬಿಗಿಯಾದ ಉಸಿರಾಟ, ಗಂಟಲಿನಲ್ಲಿ ಗರ್ರ್ ಶಬ್ದಗಳು ಕಾಣಿಸಿಕೊಂಡು ಮನಸ್ಸಿನಲ್ಲಿ ಭಯ, ಉದ್ರೇಕ, ಗಾಬರಿಗಳು ಇದರ ಲಕ್ಷಣಗಳು. ಹೀಗೆ ಗೂರಲಿನಲ್ಲಿ 5 ತರಹದ ವ್ಯಾಧಿಗಳಿರುತ್ತವೆ. ಗೂರಲಿಗೆ ಸರಳ ಮನೆಮದ್ದುಗಳು: 1 ವೀಳ್ಯದೆಲೆಯಲ್ಲಿ 5 ತುಳಸಿ ಎಲೆ, 1 ಲವಂಗ, ಸ್ವಲ್ಪ ಪಚ್ಚಕರ್ಪೂರ ಇಟ್ಟು ಮಡಚಿ ನಿತ್ಯ 3 ವೇಳೆ 1-2 ವಾರ ಸೇವಿಸುವುದು. ಅರಳಿ ಮರದ ಕಾಯಿಗಳನ್ನು ತಂದು ಬಿಸಿಲಿನಲ್ಲಿ ಒಣಗಿಸಿ ಚೂರ್ಣ ಮಾಡಿ ಹೊತ್ತಿಗೆ 3 ಗ್ರಾಂನಿಂದ 6 ಗ್ರಾಂ ವರೆಗೆ ದಿನಕ್ಕೆ 3 ಬಾರಿ 30 ದಿವಸ ತಣ್ಣೀರಿನಲ್ಲಿ ಸೇವಿಸುವುದರಿಂದ ಗೂರಲು ಕೆಮ್ಮು ನಿವಾರಣೆಯಾಗುತ್ತದೆ. ಶುಂಠಿ, ಮೆಣಸು, ಹಿಪ್ಪಲಿ, ಬಜೆ, ಕೋಷ್ಠ, ಅತಿಮಧುರ ಇವುಗಳನ್ನು ಸಮತೂಕದಲ್ಲಿ ಸೇರಿಸಿ ವಸ್ತ್ರಗಾಳಿತ ಚೂರ್ಣ ಮಾಡಿ ಅಷ್ಟೇ ಸಕ್ಕರೆ ಸೇರಿಸಿ ಹೊತ್ತಿಗೆ 3 ಗ್ರಾಂನಂತೆ ದಿನಕ್ಕೆ 2 ವೇಳೆ ಜೇನುತುಪ್ಪದಲ್ಲಿ ಕೊಡುವುದರಿಂದ 3 ವಾರದಲ್ಲಿ ದಮ್ಮಿನ ಕೆಮ್ಮು ನಿವಾರಣೆಯಾಗುತ್ತದೆ. ಮೇಲೆ ಹೇಳಿದ ಎಲ್ಲ ವಸ್ತುಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತವೆ. ತಾಜಾ ನೆಲ್ಲಿಕಾಯಿಯ ಸ್ವರಸಕ್ಕೆ ಹಿಪ್ಪಲಿ ಪುಡಿ 1.25 ಗ್ರಾಂ ಸೇರಿಸಿ ಜೇನು ಕೂಡಿಸಿ ದಿನಕ್ಕೆ 2 ಹೊತ್ತಿನಂತೆ 4 ವಾರ ಸೇವಿಸುವುದರಿಂದ ಗೂರಲು ನಿವಾರಣೆಯಾಗುತ್ತದೆ. ಕಫವು ಹೆಚ್ಚಾಗಿ ಶ್ವಾಸನಾಳದಲ್ಲಿ ಕಫವು ತುಂಬಿಕೊಳ್ಳುತ್ತದೆ. ಈ ಕಾರಣದಿಂದ ಕೆಮ್ಮುವುದಕ್ಕೂ ಉಸಿರಾಡುವುದಕ್ಕೂ ಬಹಳ ಹಿಂಸೆಯಾಗುತ್ತದೆ. ಪಕ್ಕೆಯ ಎಲುಬುಗಳಲ್ಲಿ ವಿಶೇಷ ವೇದನೆ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ 2-3 ಮೆಣಸಿನ ಕಾಳುಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಮೆಲ್ಲಗೆ ಅಗೆದು ರಸವನ್ನು ನುಂಗುತ್ತಿದ್ದರೆ ಕಫವು ಸಡಿಲವಾಗಿ ಹೊರಕ್ಕೆ ಬರಲಾರಂಭಿಸುತ್ತದೆ. ಆಗ ರೋಗಿಗೆ ಶಾಂತಿಯಾಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಲವು ಔಷಧಿಗಳನ್ನು ತಯಾರಿಸುವುದು ಮತ್ತು ಕೆಲವು ಔಷಧಿಗಳ ಬಗ್ಗೆ ತಿಳಿಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.